ಇವರೇ ದಯವಿಟ್ಟು ತಾವೇನು ಹೇಳ್ತಾ ಇದ್ದೀರಲ್ಲ ಇದನ್ನು ತಾವು ದಯವಿಟ್ಟು ಕ್ಲಾರಿಫಿಕೇಶನ್ ತಾವು ತೊಗೊಂಬಿಡಿ. ಓಕೆ, ಎಲ್ಲೂ BLOಗಳು ಫಿಲ್ ಮಾಡಿಕೊಡ್ಬೇಕು ಅಂತ ಇಲ್ಲ. ಓಕೆ, ರೂಲ್ಸ್ ಆ್ಯಸ್ ಪರ್ ರೂಲ್ BLOಗಳ ಕೆಲಸ ಅದನ್ನು ಫಸ್ಟು ನೀವು ಹೋಗಿ ವಿತರಣೆ ಮಾಡಬೇಕು, ಮನೆಗೆ ವಿತರಣೆ ಮಾಡುವಂಥದ್ದು. ಓಕೆ, ಅದನ್ನು ಅಲ್ಲಿ ಯಾರು ಬರುತ್ತೆ ಅವರು ಅದನ್ನು ಫಿಲ್ ಮಾಡಿ ಕೊಡಬೇಕು, ಸೈನ್ ಮಾಡಿ ಕೊಡಬೇಕು. ಅವ್ರಿಗೆ ಅಲ್ಲಿ ಕನ್ನಡ ಬರಲ್ಲ, ಓದಕ್ಕೆ ಬರಲ್ಲ, ಇಂಥವ್ರಿಗೆ BFC ಅಂತ ಮಾಡಿರ್ತಾರೆ. ಓಕೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್, ಮಾಹಿತಿ ಕೇಂದ್ರ, ಅಲ್ಲಿ ಹೋಗಿ ಅವರು ಅದನ್ನು ತೋರಿಸಿ ಹೆಂಗೆ ಫಿಲ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ಹೋಗಿ ಬರೆಸಿ ಅಲ್ಲಿ ಸಬ್ಮಿಟ್ ಮಾಡಿ ಕೊಡಬೇಕು. BLO ಎಲ್ಲೂ ಬರೀಬೇಕು ಅನ್ನೋದಿಲ್ಲ. ಓಕೆ, ಅದಕ್ಕೆ ತಾವು ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಕ್ಲಾರಿಫಿಕೇಶನ್. ಅಲ್ಲ, ಅರ್ಥ ಆಯ್ತು ನನಗೆ. ಈಗ ಒಂದು 100 ಜನ ಅನಕ್ಷರಸ್ಥರು ಒಂದು ಕಡೆ ಸೇರ್ಕೊಂಡು ಯಾರಾದ್ರೂ ಒಬ್ಬ ಅಕ್ಷರಸ್ಥರು ಕೇಳ್ಕೊಂಡು ಎಲ್ಲಿ ಸರ್ 100 ಜನ? ಅದೇ 100 ಜನ ನೋಡಿ, ಕಂಪ್ಲೇಂಟ್ ಅಲ್ಲ, ರೂಲ್ ಪ್ರಕಾರ ನಿಮಗೆ BFC ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಈಗ ಗ್ರಾಮೀಣ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಇದೆ, ಕಾರ್ಪೊರೇಷನಲ್ಲಿ ವಾರ್ಡ್ಗಳಿದ್ದಾವೆ, ಟೌನ್ಗಳಲ್ಲಿ ಪುರಸಭೆ, ಪಟ್ಟಣ ಪಂಚಾಯತಿ ಈ ಥರ ಇರ್ತವೆ. ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲೂ ರೂಲ್ ಪ್ರಕಾರ ಯಾವುದೋ ಒಂದು ಚೌಲ್ಟ್ರಿಲೋ, ಮಸೀದಿಲೋ, ಮನೆಗೆ ಹೋಗಿ ಮಾಡ್ಬೇಕು ಅವರು, ಆಯ್ತಾ, ಅಲ್ಲಿ ಕೂರಿಸ್ಕೊಂಡು ಮಾಡಂಗಿಲ್ಲ ಅನ್ನೋದು ಇಟ್ಸ್ ಎ ರೂಲ್. ಅದನ್ನು ಕೇಳ್ತಾ ಇದ್ದಾರೆ, ತಪ್ಪಾ? ಅದು ಕೇಳ್ತಾರ ತಪ್ಪಾ? ರೂಲ್ ಪ್ರಕಾರ ಮಾಡ್ತಾ ಇಲ್ಲ ಅನ್ನೋದು ಕೇಳೋದು ತಪ್ಪಾ? ಬಾಂಗ್ಲಾ ಬಗ್ಗೆ ಯಾರೇ ಮಾತಾಡಿದ್ದು? ಈಗ ನೋಡಿ, ಬಾಂಗ್ಲಾ ಇವೆಲ್ಲ ನೋಡಿ, 2 ಕಡೆ ಓಟ್ ಇರುತ್ತೆ, ಇಲ್ಲ 3 ಕಡೆ ಓಟ್ ಇರುತ್ತೆ. ಈಗ ತೆಗಿಬೇಕೋ ಬೇಡವೋ? ಮತದಾರ ಪಟ್ಟಿ ಕ್ಲೀನ್ ಆಗಬೇಕೋ ಬೇಡವೋ? ಸತ್ತಿರೋರು ಹೋಗ್ಲಿಕ್ಕೋ ಬೇಡವೋ? ಹೊಸ ವೋಟರ್ಸ್ಗೆ ಮತ್ತೆ ಅವಕಾಶ ಆಗ್ಬೇಕು ತಾನೆ? ಇವೆಲ್ಲವೂ ಒಂದೇ ಸತಿ ಪ್ರೋಸೆಸ್ ಆಗ್ತಾಯಿದೆ. ಫಾರ್ಮ್ 8 ಇದೆ, ಫಾರ್ಮ್ 6 ಇದೆ, ಎನ್ಯುಮರೇಷನ್ ಸರ್ಟಿಫಿಕೇಟ್ ಇದೆ. ನಿಮ್ಗೆ 2002ರಲ್ಲಿ ಇಲ್ಲ ಅಂತಂದ್ರೆ ಏನು ಮಾಡಬೇಕು, ಎಲ್ಲದಕ್ಕೂ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಇದನ್ನು ಮಾಡಿ ಕೊಟ್ಟಿದ್ದಾರೆ, ಪ್ರೊಸೀಜರ್ ಮಾಡಿದ್ದಾರೆ. ಇಲ್ಲಿ ಇದು ಏನೋ ಬಾಂಗ್ಲಾ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಕೊಂಡು ನೀವು ಈ ಥರ ಪ್ರಶ್ನೆ ಮಾಡೋದು ಸರಿಗಿಲ್ಲ ಅಲ್ವಾ? ಅದು ಸಿಕ್ಕಿದೆಯಲ್ಲ ಕೋಗಿಲೆ ಲೇಔಟಲ್ಲಿ, ಬಾಂಗ್ಲಾದವ್ರದ್ದು ಕೋಗಿಲೆ ಲೇಔಟ್. ಯಾರು ಕಳ್ಳರಿದ್ದಾರೆ, ಯಾರು ಕಲ್ಲೋಟಿದ್ದಾರೆ, ಯಾರ್ಯಾರು 2 ಕಡೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡ್ತಾರೆ, ಅವರೆಲ್ಲ ಮುಂದಿನ ದಿನಗಳಲ್ಲಿ ಅವ್ರೇನು ಫೇಸ್ ಮಾಡೋಕೆ ಮಾಡ್ತಾರಲ್ಲ. ನಾವು ಹೇಳ್ತಾ ಇರೋಂಥದ್ದು ಏನು ಸರ್ಕಾರ ಸೂಚನೆ ಕೊಟ್ಟಿದೆ, ನಿರ್ದೇಶನ ಕೊಟ್ಟಿದೆ, ನೋಟಿಫಿಕೇಷನ್, ಎಲೆಕ್ಷನ್ ನೋಟಿಫಿಕೇಷನ್ಸಲ್ಲಿ ಏನು ಬಂದಿದೆ ಅದ್ರ ಪ್ರಕಾರ ಮಾಡಿ ಅಂತ ಅಷ್ಟೇ. ನಾವೇನು ಎಲೆಕ್ಷನ್ ಕಮಿಷನ್ ಅವರೆಲ್ಲ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಕ್ಕೆ, ನಾವು ಆ್ಯಸ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇನ್ ದ ಇಂಟ್ರೆಸ್ಟ್ ಆಫ್ ವೋಟರ್ ಲಿಸ್ಟ್, ಆಯಾ ಕಾನ್ಸ್ಟಿಟ್ಯೂನ್ಸಿ, ಆಯಾ ಬೂತಿನ ಇಂಟ್ರೆಸ್ಟಲ್ಲಿ ಅಲ್ಲಿ ಏನಾದರೂ ತಪ್ಪಾದರೆ BLAಗಳನ್ನ ಮಾಡಿದ್ದೀವಿ. ಪೊಲಿಟಿಕಲ್ ಪಾರ್ಟಿ BLAಗಳೇ 1.5 ಲಕ್ಷದ ಮೇಲಿದ್ದಾರೆ. BLAಗಳನ್ನ ಹೆಲ್ಪ್ ಮಾಡೋಕ್ಕೆ ಆಯಾ ಪೊಲಿಟಿಕಲ್ ಪಾರ್ಟಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಅದನ್ನು ಅನುಮೋದಿಸಿ ಪಟ್ಟಿ ಲಿಸ್ಟ್ಗಳು ಕಳಿಸಿದ್ದಾರೆ. ನಮ್ಮ BLAಗಳಿದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಬಾರ್ದು ಅಂತೇನಿಲ್ಲ. ಯಾವ ರೀತಿಯಲ್ಲಿ ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಮಾಡಬೇಕು, ಒಂದು ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರ ಆಗಲಿ ಅಂತ ಅಷ್ಟೇ. ಗುಂಪು ಕಟ್ಕೊಂಡು ಮಾಡಿದಾಗ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ ಅನ್ನೋದು ಒಂದು ನಮ್ಮ ನಾಯಕರ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು. ಮಾತಾಡ್ತೀನಿ ಕೊಡಿ, ಇವರೇನೋ ಮಾತಾಡ್ತಾರಂತೆ ಕೊಡಿ. ಅದೇ ಮೇಡಮ್ ಹೇಳ್ತಾರೆ, ದಿಸ್ ಇಸ್ ನಾಟ್ ರೈಟ್. ಅದೇ ಈಗ ರಾಜ್ಯ ಸರ್ಕಾರದ ಫೇಲ್ಯೂರ್ ಆಗ್ತಾ ಇದೆ ಅನ್ನೋದನ್ನ ನಮ್ಮ ನಾಯಕರುಗಳು ಅದನ್ನೇ ನಾವು ಹೇಳ್ತಾರೆ, ಅದನ್ನು ಪ್ರತಿಪಾದಿಸ್ತಾರೆ. ಅದಕ್ಕೋಸ್ಕರ ನಾವು ಇದನ್ನ ಚುನಾವಣಾ ಆಯೋಗ ಅಂತಂದಾಗ ಇಲ್ಲಿ ಮಾಡ್ತಾರಂತವ್ರು ಯಾರು? ಸ್ಟಾಪ್ ಯಾರು? DC ವಿಲ್ ಬಿ ದ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್. ಜಿಲ್ಲೆಯಲ್ಲಿ DC ಅವರು ಬರ್ತಾರೆ. ಯಾವ ನೌಕರಿ? ಸೆಂಟ್ರಲ್ ಗೌರ್ಮೆಂಟ್ ನೌಕರರ? ಮತ್ತೆ ಅಷ್ಟೇ ಮಾಡ್ಬೇಕಲ್ಲ.